ಮಾಧ್ಯಮದವ್ರಿಗೆ ಹಾಗೆ ಡಿಜಿಟಲ್ ಮಾಧ್ಯಮ ಎಲ್ರಿಗೂ ನಮಸ್ಕಾರ. ನೆನ್ನೆ ನೈಟ್ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಏನು ಹಾರ್ಡ್ ಕಾಪೀಸ್ ಕೊಡೋಕ್ಕಾಗಿಲ್ಲ. ಸೊ ಸಾಫ್ಟ್ ಕಾಪೀಸ್ ಎಲ್ರಿಗೂ ತಲುಪಿದೆ ಅಂತ ಭಾವಿಸ್ತಾ ನಾನು ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಮನೀಶ್ ಅಂತ, ಮನೀಶ್ ಗೌಡ. ಮಂಡ್ಯ ಜಿಲ್ಲೆ, ಮೂಲತಃ ಮಳವಳ್ಳಿ ತಾಲೂಕು. ಅಲ್ಲಿಂದ 2 ವರ್ಷದ ಹಿಂದೆ ಬೆಂಗಳೂರಿಗೆ ಹೋಗಿ ಒಂದು ಕನಸನ್ನ ಕಟ್ಕೊಂಡು ಒಂದಷ್ಟು ಧಾರಾವಾಹಿಗಳನ್ನ ಮಾಡಿ ರಿಯಾಲಿಟಿ ಶೋ, ಮಹಾನಟಿ ರಿಯಾಲಿಟಿ ಶೋಗೆ ಆರ್ಟಿಸ್ಟ್ ಆಗಿ ಒಂದಷ್ಟು ಒಳ್ಳೊಳ್ಳೆ ಶೋಸ್ನ ಮಾಡಿ ಅದಾದಮೇಲೆ ನನ್ನದೇ ಆದ ಒಂದು ತಂಡ ಕಟ್ಕೊಂಡು ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತ ಒಂದು ಕನ್ನಡ ಸಿನಿಮಾನ ಮಾಡಿದ್ದೀವಿ. ಇದೇ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಇದೆ. ಇನ್ನೂ 3 ತಿಂಗಳು ಇರಬೇಕಾದ್ರೇ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಒಂದೇ, ನಮ್ಗೆ ಯಾರೋ ಹಿಂದೆ ಒಬ್ಬ ಗಾಡ್ ಫಾದರ್ ಅಂತ ಇಲ್ಲ. ಈಗ ನಮ್ಗೆ ಯಾರೋ ಸೆಲೆಬ್ರಿಟೀಸ್ ಹಿಂದೆ ಯಾರೋ ದೊಡ್ಡವ್ರು ಇದ್ದಾರೆ, ಅಥವಾ ನಮ್ಮ ಹತ್ರನೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಇದೆಲ್ಲ ಏನಿಲ್ಲ. ನಮ್ಮ ಹತ್ರ ಇದ್ದಿದ್ದು ಒಂದು ಒಳ್ಳೆ ಟೀಮು, ಕಲೆ, ಅದೆರಡರಿಂದ ಸಿನಿಮಾ ಮಾಡಿದ್ದೀವಿ. ಬಟ್ ಇವತ್ತು ಕನ್ನಡ ಇಂಡಸ್ಟ್ರೀಲಿ ಸಿನಿಮಾ ಮಾಡೋದೊಂದಾದರೆ ಪ್ರಮೋಷನ್ ಮಾಡೋದು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ದಯವಿಟ್ಟು ಹಾಸನ ಜಿಲ್ಲೆಯಲ್ಲಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ನನಗೆ ಈಗ ಕರೆಕ್ಟಾಗಿ ಹೇಳೋದಾದ್ರೆ 24 ವರ್ಷ, 1-2 ತಿಂಗಳು 3 ತಿಂಗಳು ಇರ್ಬೋದು ಅಷ್ಟೇ. 22 ವರ್ಷಕ್ಕೆ ಬೆಂಗಳೂರಿಗೆ ಹೋಗ್ತೀನಿ. ಹೀಗೆ ಪ್ರೊಡ್ಯೂಸರ್ ಇವ್ರ ವಿಶ್ವಾಸ ಗಳಿಸ್ಕೋತೀನಿ. ನನ್ನ ಟ್ಯಾಲೆಂಟಿಂದ ನಾನೆಲ್ಲರೂ ಟೀಮ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತೀವಿ. ಇಷ್ಟೇ ನಮ್ಮ ಕತೆ. ಸೊ ದಯವಿಟ್ಟು ಸೆಪ್ಟೆಂಬರ್ 25ನೇ ತಾರೀಕಷ್ಟರಲ್ಲಿ ಇಡೀ ಹಾಸನ ಜಿಲ್ಲೆಗೆ ನಮ್ಮ ಸಿನಿಮಾ ತಲುಪಿಸೋ ರೀತಿ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಅಷ್ಟೇ. ಸರ್, ಸಿನಿಮಾ ಮೆಚ್ಯೂರ್ಡ್ ಲವ್ ಸ್ಟೋರಿ ಸಿನಿಮಾ ಬಂದು ಏನಂತ ಇದೆ ಅಂದರೆ, ಒಂದು ಲೈನಲ್ಲಿ ಹೇಳೋದಾದರೆ, ಈ ಲವ್ ಅಂದಿದ ತಕ್ಷಣ ಓಡೋಗೋದು ಅಥವಾ ಏನೋ ಜಗಳ ಮಾಡಿ ಮದುವೆ ಆಗೋದು, ಬರೀ ಈ ಥರ ಸ್ಟೋರಿಗಳನ್ನೇ ನೋಡಿದ್ದೀವಿ. ಬಟ್ ಈಗಿನ ಜನ್ರೇಷನ್, ಸೊ ಲವ್ ಅಂದರೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಇರೋರು ಒಂದು ಚಿಕ್ಕ ವಿಷಯಕ್ಕೆ ಪ್ರೇಮಿಗಳು ಅಥವಾ ಆ ಒಂದು ಮೆಚ್ಯೂರಿಟಿ ಅನ್ನೋದೇ ಕಳ್ಕೊಬಿಟ್ಟಿದ್ದಾರೆ ಈಗಿನ ಜನ್ರೇಷನ್. ಸೊ ಆ ಒಂದು ವಿಷಯನ ಇಟ್ಕೊಂಡು ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತ ಮಾಡಿದ್ದೀವಿ. ಸಿನಿಮಾನ ಏನಕ್ಕೆ ಪ್ರೇಕ್ಷಕರು ನೋಡಬೇಕು ಅನ್ನೋದಾದರೆ, ಸಿಂಗಲ್ಸ್ ಆಗಿರೋರಿಗೆ ಪ್ರೀತಿ ಮಾಡಬೇಕು ಅನಿಸುತ್ತೆ, ಪ್ರೀತಿ ಮಾಡ್ತಿರೋರಿಗೆ ಪ್ರೀತಿನ ಹೇಗೆ ಕಾಪಾಡ್ಕೋಬೇಕು ಅಂತ ಅರ್ಥ ಆಗುತ್ತೆ, ಅದನ್ನ ಉಳಿಸ್ಕೋಬೇಕು ಅನಿಸುತ್ತೆ. ಆ್ಯಂಡ್ ಪ್ರೀತಿನ ಕಳ್ಕೊಂಡಿರೋರಿಗೆ ಮತ್ತೆ ಆ ಪ್ರೀತಿನ ಹೇಗೆ ಪಡ್ಕೋಬೇಕು ಅಂತ ಅನಿಸುತ್ತೆ. ಇಷ್ಟು ಮೆಚ್ಯೂರ್ಡಾಗಿ ಒಂದು ಮೆಚ್ಯೂರ್ಡ್ ಕಂಟೆಂಟ್ನ ನಾವು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸರ್, ಸಿಂಗಲ್ ಏನಿಲ್ಲ ಸರ್, ಕಮಿಟೆಡ್ ಇದ್ವಿ, ಮತ್ತೆ ಬ್ರೇಕಪ್ ಆಗಿ ಈಗ ಮೂವಿ ಜೊತೆ ಕಮಿಟ್ ಆಗಿದ್ದೀನಿ. ಈಗ ಸದ್ಯಕ್ಕೆ ಮೂವಿ ಜೊತೆ ಕಮಿಟ್ ಆಗಿದ್ದೀವಿ. ಸೊ ನಿಮ್ಮ ಗೊತ್ತಿರೋ ನಾಲೆಡ್ಜ್ನ ನಮಗೂ ಹೇಳಿ, ಪ್ರಮೋಷನ್ನ ನಾವು ಹೇಗೆ ತಲುಪಿಸ್ಬೋದು ಸಿನಿಮಾನ. ಓಕೆ ಹಾಂ ಸರ್, ಓಕೆ. ಸೊ ಈಗ ಸಿನಿಮಾ ಬಗ್ಗೆ ಪ್ರಾಪರ್ ಡೀಟೇಲ್ಸ್ ಹೇಳೋದಾದ್ರೆ, ಈಗ ಮೊನ್ನೆ ಒಂದು ವಾರದಲ್ಲಿ ಟೀಸರ್ ರಿಲೀಸ್ ಆಗಿದೆ, ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಆ ಚಾನಲ್ನಲ್ಲಿ ನಮ್ದು ಆಲ್ರೆಡಿ ಒಂದು ಲಿರಿಕಲ್ ಸಾಂಗ್, ರಾಧಾ ಮಾಧವ ಅಂತ ಒಂದು ಲಿರಿಕಲ್ ಸಾಂಗ್ ಕೂಡ ಇದೆ. ಅದ್ರ ಜೊತೆಯಲ್ಲಿ ಮೊನ್ನೆ ರಿಲೀಸ್ ಆಗಿರೋ ಟೀಸರ್ ಕೂಡ ಇದೆ. ಆ್ಯಂಡ್ ನಿಮ್ಮ ಜಿಲ್ಲೆಯ ಒಬ್ಬರು ಮೇಯ್ನ್ ವಿಲನ್ ಆಗಿ ನಮ್ಮಲ್ಲಿ ಹ್ಯಾಕ್ ಮಾಡಿದ್ದಾರೆ, ಮಂಜು ಅಂತ. ಸೊ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟರ್ ಬಂದು ಅವರು ಕೂಡ ಮೂಲತಃ ಮಂಡ್ಯ ಜಿಲ್ಲೆಯವರೇ, ಪ್ರೊಡ್ಯೂಸರ್ ಕೂಡ ಮಂಡ್ಯ ಜಿಲ್ಲೆ. ಕಂಪ್ಲೀಟ್ ಒಂದು ಮಂಡ್ಯ ಜಿಲ್ಲೆಯ ಒಂದು ಟೀಮ್ ಸೇರಿಕೊಂಡು ಒಂದು ಬೆಂಗಳೂರು ರೀತಿಯ ಸ್ಟೋರಿ ಮಾಡಿದ್ದೀವಿ. ಬೆಂಗಳೂರಲ್ಲಿ ಒಂದು ನಡೆಯುವಂಥ ಒಂದು ಕತೆ ಇದಾಗಿರುತ್ತೆ. ಕಥೆಯಲ್ಲಿ ಒಂದು 3 ಜನ ಹೀರೋಯಿನ್ಸ್ ಇದ್ದಾರೆ, 2 ಮೇಯ್ನ್ ವಿಲನ್ಸ್ ಅಂತ ಬರ್ತಾರೆ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರೆ. ಇದು ನಮ್ಮ ಮೂವಿಯ ಪರಿಚಯ ಸರ್. ಮ್ಯೂಸಿಕ್ ಬಂದು ನಚಿಕೇತ್ ಭರದ್ವಾಜ್ ಅಂತ. ನಾವು ಮೊನ್ನೆ ನಮ್ಮ ಟೀಸರ್ನ ಮೈಸೂರು JSS ಕಾಲೇಜಲ್ಲಿ ಲಾಂಚ್ ಮಾಡ್ತೀವಿ. ಸೊ ಅಲ್ಲೂ ಕೂಡ ನಾವು ಹೇಳಿದ್ದೀವಿ, ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ, ಕಲಾವಿದರಲ್ಲಿ ಇಲ್ಲಿ ಏನು ಚಾನ್ಸ್ ಸಿಗುತ್ತೋ ಇಲ್ವೋ ನೆಕ್ಸ್ಟ್ ಗೊತ್ತಿಲ್ಲ. ಬಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಚಿಕೇತ್ ಭರದ್ವಾಜ್ ಅವರು ಕೂಡ 25 ಇಯರ್ಸ್ ಅನ್ಸುತ್ತೆ, 25-26 ತುಂಬ ಅದ್ಭುತವಾಗಿ ಮಾಡಿದ್ದಾರೆ. 4 ಸಾಂಗ್ ಮಾಡಿದ್ದಾರೆ, ಅದು 4 ಜಾನರಲ್ಲಿ ಕೊಟ್ಟಿದ್ದಾರೆ. ಒಂದು ಅಮ್ಮನ ಸಾಂಗ್ ಇದೆ, ಬಾರ್ ಸಾಂಗ್ ಇದೆ, ಬ್ರೇಕಪ್ ಸಾಂಗ್ ಇದೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಸೊ ಈ ಥರ ಡಿಫ್ರೆಂಟ್ ಜಾನರಲ್ಲಿ ಒಂದು ಸಾಂಗ್ಸ್ ಕೊಟ್ಟಿದ್ದಾರೆ ನಚಿಕೇತ್ ಭರದ್ವಾಜ್ ಅಂತ. ಸೊ ಅವ್ರಿಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ 4 ಹಾಡಿದೆ ಸರ್. ಸಿನಿಮಾದಲ್ಲಿ 4 ಹಾಡಿದೆ, ಒಂದು ಫೈಟ್ ಇದೆ, ಒಂದು ಕಂಪ್ಲೀಟ್ ಕಮರ್ಷಿಯಲ್ ಒಂದು ಲವ್ ಸ್ಟೋರಿ ಮೂವಿ ಇದಾಗಿದೆ. ಸೊ ಶೂಟಿಂಗ್ ಬಂದು ಬೆಂಗಳೂರು, ಸಕಲೇಶ್ಪುರ, ನಮ್ಮ ಮಂಡ್ಯ ಜಿಲ್ಲೆ ಸುತ್ತಮುತ್ತ, ಸೊ ಇಷ್ಟು ಕಡೆ ಮಾಡಿದ್ದೀವಿ. ಒಂದು 60ರಿಂದ 70 ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸಿಂಗಲ್ ಸ್ಕ್ರೀನ್ಸಲ್ಲಿ.
ಜೊತೆಯಲ್ಲಿ ಮಲ್ಟಿಪ್ಲೆಕ್ಸ್ನ ಒಂದು ಅಷ್ಟು ಆ್ಯಡ್ ಮಾಡ್ಕೋತೀವಿ. ಮತ್ತು ಇನ್ನೇನಾದ್ರು ಬೇರೆ ಕ್ವಶನ್ಸ್ ಇದ್ದರೆ ಸರ್, ಬಜೆಟ್ ಬಂದು ಲೈಕ್ ನಮ್ಮದು ಹತ್ತತ್ರ ಒಂದು 60 ಲಕ್ಷ ರೀಚ್ ಆಗಿದೆ.